ಸುದೀಪ್ ಅವರೇ, ಕರ್ನಾಟಕದ ಜನತೆ ಬುದ್ಧಿವಂತರಿದ್ದೇವೆ. ಯಾರು ಕೂಡ ಕಿವಿಗೆ ಹೂವು ಇಟ್ಕೊಂಡಿಲ್ಲ. ನಾವೆಲ್ಲರೂ ಕೂಡ ವಿಚಾರವಂತರು. ಈ ಕರ್ನಾಟಕದ ಜನತೆ ತಾವೇನು 37 ಕೋಟಿ ವೋಟ್ ಬಂದಿದೆ ಬಿಗ್ ಬಾಸ್ಗೆ ಅಂತ ಹೇಳಿ, ಇವತ್ತು ಬಿಗ್ ಬಾಸ್ ಮುಂದೆ ನೋಡಿದ್ರೆ 100 ಜನನೂ ಕೂಡ ಅಲ್ಲಿಲ್ಲ. ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ. ಬಿಗ್ ಬಾಸ್ನ ಕೋಟಿಗಟ್ಟಲೆ ಜನ ನೋಡ್ತಾರೆ ಅನ್ನೋದೇ ಶುದ್ಧ ಸುಳ್ಳು. ಇಲ್ಲಿವರೆಗೂ ಬಿಗ್ ಬಾಸ್ನ ಬ್ಯಾನ್ ಮಾಡಿ ಅಂತ ಹೇಳಿ ಜನರು ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಬಿಗ್ ಬಾಸ್ ನೋಡಿ ಅಂತ ಯಾರು ಕೂಡ ಹೇಳೋ ಅಂತವ್ರು ಇಲ್ಲ. ವಿಚಾರವಂತಿಕೆ ಇರೋ ಅಂತವ್ರು, ಬುದ್ಧಿವಂತರು ಯಾರು ಕೂಡ ಬಿಗ್ ಬಾಸ್ನ ನೋಡೋದಿಲ್ಲ. ಅದೊಂದು ಶೋ ಏನ್ರಿ? ಯಾರಾದ್ರೂ ಬಿಗ್ ಬಾಸ್ನ ಒಳ್ಳೆ ಶೋ ಅಂತ ಹೇಳಿ ಒಪ್ಕೊಂಡಿದಾರ? 37 ಕೋಟಿ ಅಂದ್ರೆ ಅದಕ್ಕೇನು ಬೆಲೆ ಇಲ್ವೇನ್ರಿ? ಕರ್ನಾಟಕದ ಜನಸಂಖ್ಯೆ ಇರೋದೇ 7 ಕೋಟಿ. 99 ಜನ ವೋಟ್ ಮಾಡಿ 7 ಕೋಟಿ ಜನರು ಬಿಗ್ ಬಾಸ್ ನೋಡ್ತಾ ಇದ್ದಾರ? ಅಲ್ಲಲ್ಲಿ ಇವುಗಳು ಹಾಕ್ತಾ ಇದ್ದೀರಿ ಅಂದ್ರೆ ವೋಟ್ ಮಾಡಿ ಅಂತ ಅಲ್ಲಿ ಮಾಡೋಂತ ಬೆಳ್ಳಂಕೆ 10 ಜನ ಸೇರ್ತಾರಲ್ಲ ಒಂದೊಂದು ಗುಂಪುಗಳಲ್ಲಿ. ಹೋಗ್ಲಿ, 1,000 ಜನ ಬೇಡವೇನ್ರಿ ಆ ಬಿಗ್ ಬಾಸ್ ಮನೆ ಮುಂದೆ? ಯಾರಾದ್ರೂ ಗೆದ್ರೆ ಅವ್ರ ಅಭಿನಂದನೆ ಸಲ್ಸಕ್ಕೆ ಕೋಟ್ಯಾಂತರ ಜನ ಅಂತ ಹೇಳಿ ಮೂರ್ಖರಾಗಿ ಮಾಡೋಂತ ಕೆಲಸ ಮಾಡ್ತಾ ಇದ್ದೀರಿ. ನಾನು ಕೋರ್ಟಿಗೆ ಈ ವಿಚಾರದಲ್ಲಿ ಹೋಗ್ತೇನೆ. ಕೋರ್ಟಲ್ಲಿ ದಾಖಲೆ 3 ಕೋಟಿ ಬಿಗ್ ಬಾಸ್ ವಿನ್ನರ್ಗೆ ಬಂದಿದೆ. ರನ್ನರ್ ಅಪ್ಗೆ ಎಷ್ಟು ಕೋಟಿ ಅಂದ್ರೆ ತಾವೆಲ್ಲ ಲೆಕ್ಕ ಹಾಕಿದ್ರೆ ಈ 6 ಜನದಿಂದ ಹೆಚ್ಚು ಕಮ್ಮಿ 100 ಕೋಟಿ ಓಟು ಲೆಕ್ಕ ತೋರಿಸ್ತಾ ಇದ್ದೀರಿ. ಈ 100 ಕೋಟಿ ಓಟು ಬಂದಿರೋದಕ್ಕೆ ದಾಖಲೆ ಬಿಡುಗಡೆ ಮಾಡಿ, ಸಾಕ್ಷಿ ಸಮೇತ ದಾಖಲೆ ಬಿಡುಗಡೆ ಮಾಡಿ ಜನರು ಮುಂದೆ ಇಡಬೇಕು ಅಂತ ಹೇಳಿ ಕೇಳ್ಕೊಂತೇನೆ. ಯಾವುದೋ ಬೇರೆ ರಾಜ್ಯದ ಪ್ರೊಡ್ಯೂಸರು ನಿರ್ಮಾಣ ಮಾಡ್ತಾರ ಅಂತ ಬಿಗ್ ಬಾಸ್ ಈ ರಾಜ್ಯದ ಪ್ರೊಡ್ಯೂಸರ್ ನಿರ್ಮಾಣ ಮಾಡಿರೋ ಅಂಥದ್ದಲ್ಲ. ಆಮೇಲೆ ಅಲ್ಲಿರೋಂಥವರೆಲ್ಲ ಹಿಂದಿಯವರು, ಬೇರೆ ಬೇರೆ ಭಾಷೆಯವರು ಆ ಕಾರ್ಯಕ್ರಮ ನಿರೂಪಣೆ ಮಾಡೋದು. ಇದೇನು ಕನ್ನಡದ ಮೇರು ವ್ಯಕ್ತಿತ್ವ ಇರೋವಂಥ ಬಿಗ್ ಶೋ ಅಲ್ಲ ಇದು. ಇದೊಂದು ದುಡ್ಡು ಮಾಡಲಿಕ್ಕೆ, TRP ತೋರಿಸ್ಲಿಕ್ಕೆ ಮಾಡೋ ಅಂಥ ಒಂದು ಶೋ. ಇದು ಯಾವುದೇ ಒಂದು ಒಳ್ಳೆಯ ವಿಚಾರಕ್ಕೆ ನಡೆಯುವಂಥ ಶೋ ಅಲ್ಲ. ಆಮೇಲೆ ಹಾಗೇನಾದರೂ ಇದ್ರೆ ಈಗಾಗಲೇ ತಮಿಳ್ನಾಡಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾವ್ರೆ. ಅಲ್ಲಿ ಕುಣಿತಾ ಇದ್ದಾರೆ ಎಣ್ಣೆ ಹೊಡ್ಕೊಂಡು ಎಲ್ಲರೂ. ಅಂದರೆ ಆ ಬಿಗ್ ಬಾಸ್ ಮುಂದೆ ಆ TV ಅವ್ರು ನಿಂತಿರ್ತಾರೆ, ನಾವು ಕಾಣಿಸ್ಕೊಬೇಕು ಅಂತ ಏನು ಕುಣಿತಾ ಇದ್ದಾರೆ. ದಯವಿಟ್ಟು ಒಂದೇ ಒಂದು ಕಿಂಚಿತ್ತು ಕಾಳಜಿ ಇಲ್ವಲ್ರಿ ಆ ತಮಿಳ್ನಾಡಲ್ಲಿ? ಮೊನ್ನೆ ಚರ್ಚ್ ಮೇಲೆ ತಮಿಳ್ ಇದು ಬೋರ್ಡ್ ಇತ್ತು ಅಂತ ಹೇಳಿ ಹೋರಾಟ, ಒಬ್ರು ಬಂದಲ್ಲಿ ಹೋರಾಟ ಮಾಡೋಕ್ಕೆ ಶಕ್ತಿ ಇಲ್ಲ. ಅಂದ್ರೆ ಈ ಭಾಷೆ, ನೆಲ, ಜಲ ಬಗ್ಗೆ ಕಾಳಜಿ ಇಲ್ದೇ ಇರೋ ಅಂಥವ್ರು ಹುಚ್ಚರು ಈ ಬಿಗ್ ಬಾಸ್ ನೋಡೋ ಅಂಥದ್ದು. ಇದನ್ನ ನಾವು ಬೆಂಬಲಿಸ್ಬೇಕಾ? ಕನ್ನಡದ ಬಗ್ಗೆ ನಮ್ಗೆ ಅಭಿಮಾನ ಹೇಳ್ಕೊಳ್ಲಿಕ್ಕೆ ಬರ್ತಾ ಇದ್ದೀರಿ, ಆ ಕಮೆಂಟ್ಗಳೆಲ್ಲ ಹಾಕ್ತೀರಿ. ಏನ್ರಿ ನಿಮ್ಗೆ? ಸುಳ್ಳು ಹೇಳೋದಕ್ಕೆಲ್ಲ ನಾವು ಒಪ್ಕೊಬೇಕಾ? ಲೆಕ್ಕ ಕೇಳಬಾರ್ದಾ? ಹಾಗಾದ್ರೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದಾ? ಜನರನ್ನ ಮೂರ್ಖರು ಮಾಡ್ಬೋದಾ? ನಾವು ಸುಮ್ಮನೆ ಕುಂತಿರ್ಬೇಕಾ? ಸತ್ಯ ಮಾತಾಡಂಗೆ ಅಲ್ವಾ? ಸತ್ಯ ಮಾತಾಡಿದ್ರೆ ಹುಚ್ಚರ ನಾವು ಹೇಗೆ ಹುಚ್ಚರು ಆಗ್ತೀವಿ? ಸತ್ಯ ಮಾತಾಡಿದ್ರೆ ಯಾವ ರೀತಿ ನಾವು ಹುಚ್ಚರು ಆಗ್ತೀವಿ ತೋರಿಸಿ. ಯಾಕೆ ಇವ್ರ ಲೆಕ್ಕ ಕೊಡಕ್ಕೇನು? ಇವ್ರಿಗೆ ಕೊಳ್ಳಿ, ತಾಕತ್ತಿದ್ರೆ ಬಿಡುಗಡೆ ಮಾಡಲಿ. ಸುಳ್ಳು 100 ಕೋಟಿ ಓಟು ಬಿದ್ದಿದೆ ಅವ್ರಿಗೆ ಹೆಚ್ಚು ಕಮ್ಮಿ. ಈಗ ಹೇಳೋದು 6 ಕಂಟೆಂಟ್ಸ್ ಅನ್ನ ಅದೇನೋ ಅಂತಾರಲ್ಲ ಈ ಸ್ಪರ್ಧಿಗಳು, ಇವರು 6 ಜನ ಸ್ಪರ್ಧಿಗಳಿಂದ